ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಿಷಾ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಲ್ಕ್ ಥ್ರೆಡ್ಡಿಂದ ಚೈನ್ ಸ್ಟಿಚಸ್ನ ಹಾಕೋಣ, ಹಾಗೆ ಡಿಫ್ರೆಂಟ್ ಶೇಪ್ನ ಕೂಡ ಹಾಕೋಣ. ಮತ್ತು ಇನ್ನೊಂದೇನೆಂದರೆ ಈ ವಿಡಿಯೋದಲ್ಲಿ ನಾನು ಥ್ರೆಡ್ನ ಬ್ಯಾಕ್ ಸೈಡಿಂದ ಹೇಗೆ ತೊಗೋಬೇಕು ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಲಾಸ್ಟ್ ಕ್ಲಾಸಲ್ಲಿ ನಾವು ನಮ್ಮ ಮೊದಲನೇ ಅಸೈನ್ಮೆಂಟ್ನ ಫಿನಿಶ್ ಮಾಡಿದ್ವಿ. ಅದಕ್ಕೆ ನಾನು ರೆಫರೆನ್ಸ್ ಆಗಿ ಆಫ್ ಫೇಸ್ ಕೃಷ್ಣನ ತಗೊಂಡಿದ್ದೆ. ನೀವು ಯಾವ ಡಿಸೈನ್ ರೆಫರೆನ್ಸ್ ಆಗಿ ತಗೊಂಡ್ರಿ, ಅದನ್ನ ಹೇಗೆ ಫಿನಿಶ್ ಮಾಡಿದ್ರಿ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡಿ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ DM ಮಾಡಿ. ಇವತ್ತಿನ ಕ್ಲಾಸಲ್ಲಿ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚಸ್ನ ಹೇಗೆ ಹಾಕೋದು ಅಂತ ನೋಡೋಕ್ಕೂ ಮುಂಚೆ ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ನೋಡ್ಬಿಡೋಣ. ಮೊದಲಿಗೆ ಸಿಲ್ಕ್ ಥ್ರೆಡ್ಡು, ನಾನಿಲ್ಲಿ 2 ಬೇರೆ ಬೇರೆ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನೆಕ್ಸ್ಟು ನೀಡಲು, ನಾನಿಲ್ಲಿ 2 ಥರ ನೀಡಲ್ ತೋರಿಸ್ತಾ ಇದ್ದೀನಿ. ಇದು ತುಲಿಪ್ ಜಪಾನ್ದು 9 ನಂಬರ್ದು. ನಾನು ಇದನ್ನು ಆಲ್ರೆಡಿ ಥ್ರೆಡ್ ಸುತ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದು ಐರನ್ ನೀಡಲ್. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ನೀವು ತುಲಿಪ್ ಜಪಾನ್ ನೀಡಲ್ನೇ ತಗೊಳ್ಳಿ. ಯಾಕೆಂದರೆ ಐರನ್ ನೀಡಲ್ನ ಹ್ಯಾಂಡಲ್ ಮಾಡೋದಕ್ಕಿಂತ ತುಲಿಪ್ ಜಪಾನ್ ನೀಡಲ್ಲು ತುಂಬಾ ಈಸಿಯಾಗಿರುತ್ತೆ. ನಿಮಗೆ ಆಲ್ರೆಡಿ ನೀಡಲ್ ಪ್ರಾಕ್ಟೀಸ್ ಆಗಿದೆ ಅಂದರೆ ನೀವು ಐರನ್ ನೀಡಲ್ನೇ ತಗೋಬೋದು. ಮೊದಲಿಗೆ 2 ಥ್ರೆಡ್ನ ಒಟ್ಟಿಗೆ ಇಟ್ಕೊಂಡು ಒಂದು ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ನಾವು ಥ್ರೆಡ್ನ ಮೇಲೆತ್ಕೋಬೇಕು. ನೀವು ನಮ್ಮ ಪ್ರೀವಿಯಸ್ ವಿಡಿಯೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ನೀಡಲ್ನ ಈಗ ಇಟ್ಕೊಂಡು ಹೀಗೆ ಟರ್ನ್ ಮಾಡ್ತಾ ಎತ್ಕೋಬೇಕು. ನೋಡಿ ತೋರಿಸ್ತೀನಿ. ಹೀಗೆ ಚುಚ್ಚಿ ಹೀಗೆ ನಿಧಾನವಾಗಿ ಟರ್ನ್ ಮಾಡ್ತಾ ಮೇಲೆ ಎತ್ಕೋಬೇಕು, ಚುಚ್ಚಬೇಕು. ಮತ್ತು ನಿಧಾನವಾಗಿ ಟರ್ನ್ ಮಾಡ್ತಾ ಮೇಲೆ ಎತ್ಕೋಬೇಕು. ಸೇಮ್ ಅದೇ ಪ್ರೋಸೆಸ್ನ ನೀವು ಕಂಟಿನ್ಯೂ ಮಾಡಬೇಕು. ನೋಡಿ ತೋರಿಸ್ತೀನಿ. ಈಗ ಮೊದಲು ಥ್ರೆಡ್ನ ಈಗ 2 ಬೆರಳಲ್ಲಿ ಇಟ್ಕೊಂಡು ಕೆಳಗಿಂದ ಎತ್ಕೋಬೇಕು. ಲೈನ್ನ ಡ್ರಾ ಮಾಡ್ಕೊಳ್ಳೋದ್ರಿಂದ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ ಮತ್ತು ಪ್ರಾಕ್ಟೀಸ್ ಕೂಡ ಚೆನ್ನಾಗಾಗುತ್ತೆ. ನೋಡಿ, ಫಸ್ಟು ನಾನು ಕೆಳಗಿಂದ ಹೇಗೆ ಎತ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ. ಹೀಗೆ 2 ಬೆರಳಲ್ಲಿ ಥ್ರೆಡ್ನ ಇಟ್ಕೋಬೇಕು. ಮೇಲಿಂದ ನೀಡಲ್ನ ಚುಚ್ಚಿ ಹೀಗೆ ಫುಲ್ಲು ಥ್ರೆಡ್ನ ಎತ್ಕೋಬೇಕು. ಮತ್ತು ನೀಡಲ್ನ ಮುಂದಕ್ಕೆ ಚುಚ್ಚಿ ಕೆಳಗಿಂದ ನೋಡಿ ಥ್ರೆಡ್ನ ಹೀಗೆ 1 ರೌಂಡು ಸುತ್ಕೋಬೇಕು, ಎತ್ಕೋಬೇಕು. ಮತ್ತೆ ಮುಂದಕ್ಕೆ ಚುಚ್ಚಬೇಕು, 1 ರೌಂಡ್ ಸುತ್ತಬೇಕು, ಮತ್ತೆ ಎತ್ಕೋಬೇಕು. ಸೇಮ್ ಹಾಗೇ ನಾವು ಕಂಟಿನ್ಯೂ ಮಾಡಬೇಕು. ಜಸ್ಟ್ 1 ರೌಂಡ್ ಮಾತ್ರ ನಾವು ಸುತ್ತಬೇಕು. ಯಾವುದೇ ಕಾರಣಕ್ಕೂ 2 ಅಥವಾ 3 ರೌಂಡ್ನ ಸುತ್ತಕ್ಕೆ ಹೋಗಬಾರ್ದು. ಅದರಿಂದ ಥ್ರೆಡ್ಡು ಗಂಟಾಗ್ಬಿಡುತ್ತೆ. ಅದರಿಂದ ಥ್ರೆಡ್ಡು ಅಲ್ಲೇ ಸ್ಟಕ್ಕಾಗಿ ನಾವು ಸ್ಟಿಚ್ ಕಂಟಿನ್ಯೂ ಆಗಿ ಹಾಕೋಕ್ಕೆ ಆಗೋದಿಲ್ಲ. ಅಲ್ಲಲ್ಲೇ ಸ್ಟಕ್ ಆಗ್ತಾ ಹೋಗುತ್ತೆ. ಹಂಗಾಗಿ ನಾವು ಒಂದೆಳೆ ಮಾತ್ರ ಸುತ್ತುತ್ತಾ ಹೋಗಬೇಕು. ಅದರಿಂದ ನಾವು ಸ್ಮೂತಾಗಿ ಸ್ಟಿಚ್ನ ಫಿನಿಶ್ ಮಾಡ್ಬೋದು. ಅದಕ್ಕೇ ನಾವು ಜಸ್ಟ್ 1 ರೌಂಡ್ನ ಸುತ್ಕೊತ ಮುಂದೆ ಚುಚ್ಚಿ ಮತ್ತೆ ಸುತ್ತುತ್ತಾ ಹಾಕ್ತಾ ಹೋಗೋದು ಅಷ್ಟೇ. ನೋಡಿ, ನಾನೀಗ ಫ್ರಂಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಿ. ಕೆಳಗಿಂದ ಥ್ರೆಡ್ನ ಫುಲ್ಲು ಮೇಲೆ ಎತ್ಕೋಬೇಕು. ಯಾವುದೇ ಕಾರಣಕ್ಕೂ ಸ್ವಲ್ಪ ಥ್ರೆಡ್ನ ಕೂಡ ನಾವು ಕೆಳಗೆ ಬಿಡಬಾರ್ದು. ಯಾಕಂದರೆ ನಾವು ಥ್ರೆಡ್ನ ಕೆಳಗೆ ಬಿಟ್ಟರೆ ನೆಕ್ಸ್ಟ್ ಥ್ರೆಡ್ನ ಎತ್ಕೊಳ್ಳುವಾಗ ಆ ಥ್ರೆಡ್ಡು ಸ್ಟಕ್ ಆಗುತ್ತೆ. ಸೊ ಹಂಗಾಗಿ ನಾವು ಕೆಳಗಡೆ ಥ್ರೆಡ್ನ ಬಿಡಕ್ಕೆ ಹೋಗಬಾರ್ದು. ನೋಡಿ, ನೀಡಲ್ನ ಹೀಗೆ ನಾವು ಯಾವ ಡೈರೆಕ್ಷನಿಗೆ ಹೋಗಬೇಕು ಅಂದರೆ, ಈಗ ನಾನು ರೈಟ್ ಸೈಡಿಗೆ ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ, ರೈಟ್ ಸೈಡ್ಗೆ ಹೋಗ್ತಾ ಇದ್ದೀನಿ. ಸೊ ಆ ಕಡೆಗೆ ನಾನು ನೀಡಲ್ ತುದಿನ ಚುಚ್ಚಿ ಅದರ ಆಪೋಸಿಟ್ ಡೈರೆಕ್ಷನ್ಗೆ ಟರ್ನ್ ಮಾಡ್ತಾ ನಿಧಾನವಾಗಿ ನೀಡಲ್ನ ಮೇಲೆತ್ಕೋಬೇಕು. ಸೇಮ್ ಹಾಗೇ ನಾವು ಯಾವ ಡೈರೆಕ್ಷನ್ಗೆ ಹೋಗಬೇಕೋ ಆ ಡೈರೆಕ್ಷನಲ್ಲಿ ನೀಡಲ್ನ ಚುಚ್ಚಿ ಅದರ ಆಪೋಸಿಟ್ ಡೈರೆಕ್ಷನ್ನಿಗೆ ಟರ್ನ್ ಮಾಡ್ತಾ ಮೇಲೆ ಎತ್ಕೋಬೇಕು. ನಾವು ಯಾವ ಡೈರೆಕ್ಷನಲ್ಲಿ ಚುಚ್ಚಿರ್ತೀವೋ ಆ ಡೈರೆಕ್ಷನಲ್ಲೇ ಎತ್ಕೊಳ್ಳೋಕೆ ಹೋಗಬಾರ್ದು. ಹಾಗೆ ಮಾಡಿದಾಗ ಥ್ರೆಡ್ಡು ನೀಡಲ್ಗೆ ಸಿಗಾಕೊಂಡ್ಬಿಡುತ್ತೆ. ಆಗ ಕ್ಲಾತು ಡ್ಯಾಮೇಜ್ ಆಗುತ್ತೆ. ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡುವಾಗ ಎಲ್ಲ ಥ್ರೆಡ್ಡು ಒಟ್ಟಿಗೆ ಬರ್ತಿದ್ಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಂದು 2 ಥ್ರೆಡ್ಡು ಕೂಡ ಒಟ್ಟಿಗೆ ಬಂದಿದೆ. ಎಲ್ಲೂ ಕೂಡ ಒಂದು ಥ್ರೆಡ್ನ ಕೂಡ ಮಿಸ್ ಮಾಡಿಲ್ಲ. ನಾವು ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡುವಾಗ ಈ ಪಾಯಿಂಟ್ನ ಗಮನದಲ್ಲಿಟ್ಕೋಬೇಕು.
ನಾವು ಎಷ್ಟು ಎಳೆ ತೊಗೊಂಡಿರ್ತೀವೋ, ಅಂದರೆ ನಾವು 2 ಎಳೆ ತೊಗೊಂಡಿದ್ರೆ 2 ಎಳೆ, 3 ತೊಗೊಂಡಿದ್ರೆ 3 ಎಳೆ ನಾವು ಡಿಸೈನ್ನ ಫಿನಿಶ್ ಮಾಡೋವರೆಗೂ ಒಟ್ಟಿಗೆ ಬರಬೇಕು. ಎಲ್ಲಿಯೂ ಕೂಡ ಥ್ರೆಡ್ಡು ಮಿಸ್ ಆಗಬಾರ್ದು. ನಾನಿಲ್ಲಿ ನಿಮಗೆ ಗೊತ್ತಾಗಲಿ ಅಂತಲೇ 2 ಬೇರೆ ಬೇರೆ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡುವಾಗ ಹಾಗೆ 2 ಬೇರೆ ಬೇರೆ ಬಣ್ಣದ ತಗೊಳ್ಳಿ. ಅದರಿಂದ ನಿಮಗೆ 2 ಎಳೆನೂ ಬರ್ತಿದೆಯಾ ಇಲ್ವಾ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಕೊನೆಗೆ ನಾನಿಲ್ಲಿ ಎಂಡ್ ಕೆ ನಾಟ್ನ ಹಾಕ್ತಾ ಇದ್ದೀನಿ. ನಿಮಗಿನ್ನೂ ಎಂಡ್ ಕೆ ನಾಟ್ ಹಾಕೋದು ಗೊತ್ತಿಲ್ಲ ಅಂತಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಈಗಲೇ ಹೋಗಿ ಚೆಕ್ ಮಾಡಿ. ಹಾಗೆಯೇ ನೀವು ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡುವಾಗ ಎಂಡ್ ಕೆ ನಾಟ್ನ ಡಬಲ್ ಕೆ ನಾಟ್ ಹಾಕಬೇಕು, ಆಗ ಟೈಟಾಗಿ ಕೂರುತ್ತೆ. ಸಿಲ್ಕ್ ಥ್ರೆಡ್ಡು ಸಾಫ್ಟ್ ಆಗಿರೋದ್ರಿಂದ ನೀವು ಸಿಂಗಲ್ ಕೆ ನಾಟ್ ಹಾಕಿದ್ರೆ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡಬಲ್ ಕೆ ನಾಟ್ನ ಹಾಕಬೇಕು. ನೆಕ್ಸ್ಟು ಸೇಮ್ ಅದೇ ಥರನೇ ಡಬಲ್ ಚೈನ್ ಸ್ಟಿಚ್ನ ಹಾಕೋಣ. ಸ್ಟ್ರೈಟ್ ಲೈನು ಬಿಗಿನರ್ಸ್ಗೆ ತುಂಬ ಇಂಪಾರ್ಟೆಂಟು. ಮತ್ತು ನೀಡಲ್ ಮೂಮೆಂಟ್ನ ಸ್ಮೂತಾಗಿ ಹ್ಯಾಂಡಲ್ ಮಾಡಿ. ಎಲ್ಲ ಚೈನ್ ಸ್ಟಿಚ್ಚು ಒಂದೇ ಥರ, ಬಟ್ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕುವಾಗ ಎಲ್ಲ ಥ್ರೆಡ್ಡು ಅಂದರೆ ನೀವು ಎಷ್ಟು ಎಳೆ ತೊಗೊಂಡಿರ್ತೀರೋ ಅಷ್ಟು ಎಳೆ ಮೇಲೆ ಬರಬೇಕು. ನೋಡಿ ಇಲ್ಲಿ 2 ಎಳೆ ಬರ್ತಿದ್ಯಾ ಅಂತ ಸರಿಯಾಗಿ ನೋಡ್ಕೋಬೇಕು. ಹಾಗೆ ನೆನಪಿರಲಿ, ಥ್ರೆಡ್ಡು ಜಾಸ್ತಿ ಟೈಟಾಗಿ ಇಟ್ಕೋಬಾರ್ದು. ಸಿಲ್ಕ್ ಥ್ರೆಡ್ಡು ತುಂಬ ಸಾಫ್ಟಾಗಿರುತ್ತೆ, ಸೊ ಅದರಿಂದ ಬೇಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ನೀವಿಲ್ಲಿ ಗಮನಿಸ್ಬೇಕಾಗಿರೋದು ನೀಡಲ್ ಮೂಮೆಂಟ್ನ. ನೋಡಿ, ಈಗ ನಾನಿಲ್ಲಿ ನನ್ನ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಟರ್ನಿಂಗ್ ತಗೊಂಡು ಬಂದಿದ್ದೀನಿ. ಈಗ ನನ್ನ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಹೋಗಬೇಕಾದ್ರೆ ನೀಡಲ್ನ ತುದಿ ಅಂದರೆ ಕೊಕ್ಕೆ ಥರ ಇರುತ್ತಲ್ಲ, ಅದನ್ನು ನನ್ನ ಲೆಫ್ಟ್ ಸೈಡಿಗೆ ಚುಚ್ತಾ ಇದ್ದೀನಿ. ಲೆಫ್ಟ್ ಸೈಡಲ್ಲಿ ಚುಚ್ಚಿ ರೈಟ್ ಸೈಡಿಗೆ ನಿಧಾನವಾಗಿ ಟರ್ನ್ ಮಾಡ್ತಾ ಮೇಲೆತ್ತುತ್ತೀನಿ. ಮತ್ತು ನನ್ನ ಲೆಫ್ಟ್ ಸೈಡ್ ಡೈರೆಕ್ಷನಲ್ಲಿ ಚುಚ್ಚಿ ರೈಟ್ ಸೈಡ್ ಡೈರೆಕ್ಷನ್ಗೆ ಟರ್ನ್ ಮಾಡ್ತಾ ಮೇಲೆತ್ಕೊಂಡು ಮತ್ತೆ ಮುಂದಕ್ಕೆ ಚುಚ್ತಾ ಹಂಗೆ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗ್ತಿದ್ದೀನಿ. ಯಾವಾಗಲೇ ಆದರೂ ಅಷ್ಟೇ, ನಾವು ಯಾವ ಡೈರೆಕ್ಷನ್ಗೆ ಹೋಗಬೇಕೋ, ಅಂದರೆ ಅಪ್ಪಿಗೆ ಹೋಗ್ಬೇಕಾದ್ರೆ ಅಪ್ ಡೈರೆಕ್ಷನ್ಗೆ, ಡೌನಿಗೆ ಬರಬೇಕಾದ್ರೆ ಡೌನ್ ಡೈರೆಕ್ಷನ್ಗೆ ನೀಡಲ್ನ ತುದಿ ಇರುತ್ತಲ್ಲ ಕೊಕ್ಕೆ ಥರ, ಅದನ್ನ ಚುಚ್ಚಿ ಅದ್ರ ಆಪೋಸಿಟ್ ಡೈರೆಕ್ಷನ್ಗೆ ಟರ್ನ್ ಮಾಡ್ತಾ ಮೇಲೆತ್ಕೋಬೇಕು. ನೀವು ಯಾವ ಡೈರೆಕ್ಷನ್ಗೆ ಚುಚ್ಚಿರ್ತೀರೋ ಆ ಡೈರೆಕ್ಷನ್ ಆಪೋಸಿಟ್ಗೆ ಟರ್ನ್ ಮಾಡ್ತಾ ಮೇಲೆತ್ಕೋಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಡಿಫ್ರೆಂಟ್ ಶೇಪ್ಸ್ನ ಹಾಕೋಣ. ಇಲ್ಲಿ ನಾನು 3 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ, 2 ಸೇಮ್ ಕಲರ್ದು, 1 ಡಿಫ್ರೆಂಟ್ ಕಲರ್ದು. ಮೊದಲಿಗೆ ಆರ್ಟ್ ಶೇಪ್ನ ಹಾಕೋಣ. ಸೇಮ್ ನಾವು ಚೈನ್ ಸ್ಟಿಚ್ನ ಹೇಗೆ ಹಾಕ್ತೀವೋ ಅದೇ ಥರ ನಾವು ಡ್ರಾ ಮಾಡ್ಕೊಂಡಿರೋ ಡಿಸೈನ್ ಮೇಲೇನೆ ಚೈನ್ ಸ್ಟಿಚ್ನ ಹಾಕ್ತಾ ಹೋಗೋದು ಅಷ್ಟೇ. ಏನಂದರೆ ಟರ್ನಿಂಗ್ಸಲ್ಲೆಲ್ಲ ಬಂದಾಗ ಲೂಪ್ನ ಸ್ವಲ್ಪ ಚಿಕ್ಕದಾಗಿ ಹಾಕೊಳ್ಳಿ, ಆವಾಗ ಶೇಪು ಕರೆಕ್ಟಾಗಿ ಕ್ಲೀನಾಗಿ ಕಾಣಿಸುತ್ತೆ. ನೀವು ಆಲ್ರೆಡಿ ಝೆರಿ ಥ್ರೆಡ್ಡಲ್ಲಿ ಸ್ಟಿಚಸ್ಗಳನ್ನ ಪ್ರಾಕ್ಟೀಸ್ ಮಾಡಿದರೆ ಇದು ಸ್ವಲ್ಪ ಈಸಿನೇ. ಸೊ ಇಲ್ಲಿ ನೀವು ಪ್ರತಿ ಸ್ಟಿಚಸ್ನ ಒಂದೇ ಸೈಜಲ್ಲಿ ಇರೋ ಹಾಗೆ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಷ್ಟೇ. ಹಾಗೆಯೇ ಡಬಲ್ ಕೆ ನಾಟ್ ಹಾಕೋದನ್ನ ಮರಿಬಾರ್ದು. ನೆಕ್ಸ್ಟು ಡ್ರಾಪ್ ಶೇಪ್ನ ಹಾಕೋಣ. ಯೂಶ್ವಲಿ ನಾವು ಎಂಬ್ರಾಯ್ಡರಿ ಮಾಡುವಾಗ ಈ ಶೇಪು ತುಂಬಾ ಬರುತ್ತೆ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈ ಶೇಪ್ನ. ಕರು ಬಂದಾಗ ರಶ್ ಮಾಡಬೇಡಿ, ನಿಧಾನವಾಗಿ ಹಾಕಿ. ಶೇಪು ಕಂಪ್ಲೀಟ್ ಆದ ನಂತರ ಸ್ಟಾರ್ಟಿಂಗ್ ಪಾಯಿಂಟಿಗೆ ನೀಟಾಗಿ ಜಾಯಿನ್ ಮಾಡಿ. ಹಾಗೆ ಜಾಯಿನ್ ಮಾಡುವಾಗ ಒಂದು ಲೂಪ್ನ ಮುಂದೆ ಹಾಕಿ ಡಬಲ್ ಕೆ ನಾಟ್ ಹಾಕಿ, ಆಗ ಕರೆಕ್ಟಾಗಿ ಶೇಪು ಬರುತ್ತೆ. ನೆಕ್ಸ್ಟು ಆಕ್ಟಗನ್ ಶೇಪ್ನ ಹಾಕೋಣ. ಇದನ್ನ ನಾವು ಮಿರರ್ ವರ್ಕ್ಗಳಲ್ಲಿ, ಬಾರ್ಡರ್ ವರ್ಕ್ಗಳಲ್ಲಿ ಯೂಸ್ ಮಾಡ್ತೀವಿ. ಇದರಲ್ಲಿ 8 ಟರ್ನಿಂಗ್ಸ್ಗಳು ಬರುತ್ತೆ. ನೀವು ಇದೇ ಥರ ಜಾಸ್ತಿ ಟರ್ನಿಂಗ್ಸು ಡಿಫ್ರೆಂಟ್ ಆಗಿರೋ ಶೇಪ್ನ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಾನು ಹಾಕಿರೋ ಶೇಪ್ಗಳನ್ನೇ ನೀವು ಹಾಕೊಂಡು ಪ್ರಾಕ್ಟೀಸ್ ಮಾಡಬೇಕು ಅಂತ ಏನಿಲ್ಲ.
ನಿಮಗೆ ಯಾವ ಶೇಪ್ಗಳು ಇಷ್ಟ ಆಗುತ್ತೋ ಅದನ್ನ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಾನಿಲ್ಲಿ ಬರೀ 4 ಶೇಪ್ಗಳನ್ನ ಮಾತ್ರ ಹಾಕ್ತಾ ಇದ್ದೀನಿ. ನೀವು ಎಕ್ಸ್ಟ್ರಾ ಬೇರೆ ಬೇರೆ ಶೇಪ್ಗಳನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಪ್ಲಸ್ ಶೇಪ್ನ ಹಾಕೋಣ. ನಾನು ಈ ಶೇಪ್ನ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಇದರಲ್ಲಿ ಜಾಸ್ತಿ ಟರ್ನಿಂಗ್ಸ್ಗಳು ಬರುತ್ತೆ. ಪ್ರತಿ ಟರ್ನಿಂಗಲ್ಲೂ ನೀಡಲ್ ಡೈರೆಕ್ಷನ್ನ ಚೇಂಜ್ ಮಾಡ್ತಾ ಹೋಗಬೇಕು. ಹಾಗೇನೆ ಪ್ರತಿ ಟರ್ನಿಂಗಲ್ಲೂ ಆಪೋಸಿಟ್ಗೆ ಒಂದು ಲೂಪ್ನ ಹಾಕ್ಕೊಂಡು ನಂತರ ಟರ್ನಿಂಗ್ ತಗೋಬೇಕು. ಅದರಿಂದ ಕಾರ್ನರ್ಸು ಶಾರ್ಪ್ ಆಗಿ ಕಾಣಿಸುತ್ತೆ. ನೀವು ನಮ್ಮ ಪ್ರೀವಿಯಸ್ ಕ್ಲಾಸ್ನ ನೋಡಿದರೆ ನಿಮಗೆ ಗೊತ್ತೇ ಇರುತ್ತೆ. ಆ ಥರ ಒಂದು ಲೂಪ್ನ ಹಾಕಿದಾಗ ಶೇಪು ಯಾವ ಥರ ಬರುತ್ತೆ, ಡೈರೆಕ್ಟಾಗಿ ಹಾಕಿದ್ರೆ ಯಾವ ಥರ ಶೇಪ್ ಬರುತ್ತೆ ಅನ್ನೋದು. ನೀವೇನಾದರೂ ಈಗ ಪ್ರಾಕ್ಟೀಸ್ ಮಾಡ್ತಾ ಇರೋರಾಗಿದ್ದರೆ ಈ ಲೂಪ್ಗಳನ್ನ ದೊಡ್ಡದಾಗಿ ಹಾಕ್ಕೊಳ್ಳಿ. ಯಾಕಂದರೆ ಅದರಿಂದ ನೀಡಲು ಈಸಿಯಾಗಿ ಮೇಲ್ ಬರುತ್ತೆ. ನಂತರ ನೀವು ಪ್ರಾಕ್ಟೀಸ್ ಆದಮೇಲೆ ಲೂಪ್ಗಳನ್ನ ಚಿಕ್ಕದಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಅವಸರ ಮಾಡ್ಕೊಳ್ದಲೆ ನಿಧಾನವಾಗಿ ಮಾಡಿ ನೀಟ್ ಫಿನಿಶಿಂಗ್ ಬರುತ್ತೆ. ಈಗ ಕೊನೆಯದಾಗಿ ಇಂಪಾರ್ಟೆಂಟ್ ಟಿಪ್ಸ್ ಏನಂತ ನೋಡ್ಬಿಡೋಣ. ಥ್ರೆಡ್ನ ಸೇಮ್ ಫೋರ್ಸಲ್ಲಿ ಎತ್ಕೊಳ್ಳಿ. ಸ್ಟಿಚಸ್ ಸೈಜು ಈಕ್ವಲ್ ಇರಲಿ. ಕರ್ವಲ್ಲಿ ಸ್ಮಾಲ್ ಸ್ಟಿಚಸ್ನ ಹಾಕಿ ಡೈಲಿ ಪ್ರಾಕ್ಟೀಸ್ ಮಾಡಿ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಆರಿ ವರ್ಕ್ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ.